ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಮಾನಸ್ ಅವರು ಕುಮಟಾ ತಾಲೂಕಿನ ಹೆಗಡೆಯ ಆಯಿ ಪುಸ್ತಕ ಮನೆಗೆ ಭೇಟಿ ನೀಡಿ ಪುಸ್ತಕಗಳನ್ನು ವೀಕ್ಷಿಸಿ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಹೆಗಡೆಯ ರವೀಂದ್ರ ಭಟ್ ಸೂರಿ ಅವರ ಮನೆಯಂಗಳದಲ್ಲಿ ನಡೆದ ಸಮಾರಂಭದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಕಾರ್ಯಚಟುವಟಿಕೆ ಹಾಗೂ ಭವಿಷ್ಯದ ಯೋಜನೆಗಳ ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಓದಿನ ಮಹತ್ವ, ಗ್ರಂಥಾಲಯದ ಅವಶ್ಯಕತೆಗಳ ಕುರಿತು ತಿಳಿಸಿ ಆಯಿ ಪುಸ್ತಕ ಮನೆಯ ಮೂಲಕ ತಾಯಿಯ ನೆನಪನ್ನು ಶಾಶ್ವತವಾಗಿಸಿದ ರವೀಂದ್ರ ಭಟ್ ರವರ ಕಾರ್ಯ ಶ್ಲಾಘನೀಯ. ಅವರ ಈ ಉತ್ತಮ ಕಾರ್ಯಕ್ಕೆ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಅಭಿನಂದನೆಗಳು ಎಂದರು. ನಂತರ ಆಯಿ ಪುಸ್ತಕ ಮನೆಯ ಮೂಲಕ ಸಮಾಜಕ್ಕೆ ಮಾದರಿಯಾದ ಗೀತಾ ಹಾಗೂ ರವೀಂದ್ರ ಭಟ್ ದಂಪತಿಗಳನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಸನ್ಮಾನಿಸಿದರು. ಜಿಲ್ಲಾ ಕನ್ನಡ ಜಾಗೃತ ಸಮಿತಿಯ ಅಧ್ಯಕ್ಷ ಕೃಷ್ಣ ಹಿಚ್ಗಡ, ಸದಸ್ಯರಾದ ಯಮುನಾ ಗಾಂವ್ಕರ್, ಪಿಆರ್ ನಾಯ್ಕ್ ಕುನಗಾ, ಕನ್ನಡ ಸಾಹಿತ್ಯ ಪರಿಷತ್ ಕುಮಟಾದ ಅಧ್ಯಕ್ಷ ಪ್ರಮೋದ್ ನಾಯ್ಕ್, ಹಿರಿಯ ಸಾಹಿತಿಗಳಾದ ರವಿದಾಸ್ ನಾಯ್ಕ್, ಟಿಜಿ ಭಟ್ ಹಾಸಣಗಿ, ಹೆಕ್ಕಿ ತಂಡ ಕಾಡು ಖ್ಯಾತಿಯ ಉದಯ ಮಡಿವಾಳ್, ಎನ್ವಿ ನಾಯ್ಕ್, ವೇದ ಸಂಸ್ಕೃತ ಅಕಾಡೆಮಿಯ ಸಂಸ್ಥಾಪಕ ಡಾಕ್ಟರ್ ಗೋಪಾಲಕೃಷ್ಣ ಹೆಗಡೆ, ಜಯದೇವ ಬೆಳಗಂಡಿ, ಹೆಗಡೆ ವಲಯದ ಅಧ್ಯಕ್ಷೆ ಗೋದಾವರಿ ಹೆಗಡೆ, ನಿವೃತ್ತ ಪ್ರಾಂಶುಪಾಲ ಯುಜಿ ಶಾಸ್ತ್ರಿ, ಜಿಡಿ ಭಟ್, ಮಾನಸುತ ಶಂಭು ಹೆಗಡೆ, ಪತ್ರಕರ್ತ ಅಮರ್ ಭಟ್, ಸುಗಾವಿ ಹಾಗೂ ಅನೇಕ ಸಾಹಿತ್ಯಾಸಕ್ತರು ಉಪಸ್ಥಿತರಿದ್ದರು. ಆಯಿ ಪುಸ್ತಕ ಮನೆಯ ವತಿಯಿಂದ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ್ ಅವರು ಸನ್ಮಾನಿಸಲಾಯಿತು. ರವೀಂದ್ರ ಭಟ್ ಸೂರಿ ಸ್ವಾಗತಿಸಿ ವಂದಿಸಿದರು. ಜಿಕೆ ಭಟ್ ಸೂರಿ, ನಂದೀಶ್ ಭಟ್ ಸೂರಿ ಸಹಕರಿಸಿದರು. ಪುಸ್ತಕವೇ ಭೂಷಣ ಅಂತ ಅವತ್ತೇ ಕರೆದಿದ್ರು. ಯಾಕೆ ಪುಸ್ತಕ ಭೂಷಣ ಆಗುತ್ತೆ ಅಂದರೆ, ಪುಸ್ತಕ ಅಂದರೆ ಅವರ ದೃಷ್ಟಿಯಲ್ಲಿ ಕೇವಲ ಒಂದು ಹಾಳೆಗಳ ಕಟ್ಟಲ್ಲ, ಅದು ಒಂದು ಅರಿವಿನ ಸಂಕೇತ, ಒಂದು ಜ್ಞಾನದ ಸಂಕೇತ, ಒಂದು ಅವನ ಬೆಳಕದು, ಒಂದು ಆತ್ಮದ ಬೆಳಕು ಒಂದು ಪುಸ್ತಕ ಅಂತ ಹೇಳ್ಬಿಟ್ಟೆ ಅವರು ಆ ಹಸ್ತಕಕ್ಕೆ ಪುಸ್ತಕವೇ ಭೂಷಣ ಅಂತ. ಮತ್ತು ನಮ್ಮ ಡಿ ವಿ ಜಿಯವರು ಒಂದು ಮಾತು ಹೇಳ್ತಾರೆ, ಮನೆಯ ಕತ್ತಲನ್ನು ಹೋಗಲಾಡಿಸ್ಬೇಕಿದ್ರೆ ಕಿಟಿಕಿಯನ್ನು ತೆಗಿ. ಮನೆಯ ಕತ್ತಲನ್ನು ಹೋಗಲಾಡಿಸ್ಬೇಕಾದ್ರೆ ಏನು ಮಾಡಲಿ, ಆ ಕಿಟಿಕಿಯನ್ನು ತೆಗಿ ಸಾಕು. ಹಾಗೆ ಮನದ ಕತ್ತಲನ್ನು ಹೋಗಲಾಡಿಸ್ಬೇಕಾದ್ರೆ ಪುಸ್ತಕವನ್ನು ಹಿಡಿಯುವುದು. ಏನೂ ಇಲ್ಲ, ಬೇರೆ ಯಾವುದರಲ್ಲೂ ನಮ್ಮ ಮನದ ಕತ್ತಲನ್ನು ಹೋಗೋದಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ಆಸ್ತಿ ಇರ್ಬೋದು, ಬೇಕಾದಷ್ಟು ಪದವಿ ಇರ್ಬೋದು, ನಮ್ಮ ಉದ್ಯೋಗಗಳಿರ್ಬೋದು, ನಾವು ತೆಗೆದುಕೊಂಡಂಥ ಡಿಗ್ರಿಗಳಿರ್ಬೋದು, ಎಲ್ಲವನ್ನೂ ಮೀರಿಸಿದ್ದು ಪುಸ್ತಕ. ಪುಸ್ತಕ ಜ್ಞಾನದಿಂದ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ, ನಾವೆಲ್ಲ ಗಳಿಸಿದ್ದಕ್ಕೆ ಒಂದು ಮಾನ್ಯತೆ ಬರುತ್ತೆ. ಯಾಕೆ ಈ ಮಾತನ್ನು ಹೇಳಿದ್ದಾರೆ ನಮ್ಮ ಹಿರಿಯರಂದರೆ, ಒಂದು ಮನಸ್ಥಿತಿಯನ್ನು ನಿರ್ಮಾಣ ಮಾಡೋದು ಪುಸ್ತಕದಿಂದ ಮಾತ್ರ, ಜ್ಞಾನದಿಂದ ಮಾತ್ರ, ಅರಿವಿನಿಂದ ಮಾತ್ರ. ನೋಡಿ, ನಾವು ಹೇಳ್ತೀವಿ ಕತ್ತಲು ಹೋಗು ಅಂತ. ಕತ್ತಲು ಹೋಗಲ್ಲ, ಆದರೆ ಬೆಳಕನ್ನು ಹಚ್ಚಿದ್ರೆ, ದೀಪ ಹಚ್ಚಿದ್ರೆ ಕತ್ತಲಿಗೆ ಹೋಗಕ್ಕೆ ಇರಲ್ಲ. ಬೆಳಕಿನ ಅನುಪಸ್ಥಿತಿಯೇ ಕತ್ತಲು. ಆ ಕತ್ತಲು ನಮ್ಮ ಮನೆಯಲ್ಲಿರೋದು ನಮಗೆ ಗೊತ್ತಾಗುತ್ತೆ, ನಮ್ಮ ಮನದೊಳಗಿರೋದು ಕತ್ತಲು ಗೊತ್ತಾಗಲ್ಲ. ಅದಕ್ಕೋಸ್ಕರವಾಗಿ ನಿನ್ನ ಮನದ ಕತ್ತಲು ಹೋಗಿಸ್ಬೇಕಾದ್ರೆ ನಿನ್ನ ಪುಸ್ತಕವನ್ನು ಹಿಡಿ ಅಂತ ನಮ್ಮ ಡಿ ವಿ ಜಿಯವರು ಭಾಳ ಇಲ್ಲಿ ನನಗೆ ಯಾಕೆ ಅಂದರೆ ಡಿ ವಿ ಜಿಯವರು ಮಂಕುಳಿ ಮಾತಾಡ್ಕೊಂಡು ಬಂದಿದ್ದಾರೆ ಇವ್ರ ಮನೆಯಲ್ಲಿ ಭಾಳ ಪ್ರೀತಿಯಿಂದ. ಹಾಗಾಗಿ ಹಸ್ತಕಕ್ಕೆ ಪುಸ್ತಕ ಭೂಷಣ ಅಂದ್ರಲ್ಲ, ಅದು ಮುಂದುವರಿಸಿ ಮನೆಗೆ ಅದನ್ನು ವಿಸ್ತರಿಸಿದ್ದೇವೆ. ಮನೆಗೊಂದು ಗ್ರಂಥಾಲಯ, ಮನೆಗೆ ಒಂದು ಗ್ರಂಥಾಲಯವೇ ಭೂಷಣ. ನೋಡಿ, ಒಂದು ನಿಲಯ ಅಂತ ನಾವು ಕಟ್ಟಿರ್ತೀವಿ, ಹೆಸರಿಟ್ಟಿರ್ತೀವಿ ಮನೆಗೆ, ನಿಲಯ. ಅದು ಅಲ್ಲೊಂದು ಗ್ರಂಥಾಲಯ ಬಂದ ಕೂಡಲೇ ಗ್ರಂಥಾಲಯ ಆಗಿಬಿಡ್ತದೆ. ನಿಲಯ ಇದ್ದಿಂದ ಆಲಯಕ್ಕೆ ಪ್ರಮೋಷನ್ ತೆಗೆದುಕೊಳ್ಳುತ್ತೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.